ಕನ್ಸಿಡರ್ ಮಾಡಿರನ್ ಸರ ನಿಮ್ಗೇನೋ ಪೇಮೆಂಟ್ ಸಿಕ್ಕಿಲ್ಲ ಅಂದಿರಲ್ಲ, ಅದಕ್ಕೆ ನಾ ಬಂದು ಕೇಳಕ್ ಬಂದೆ ಸರ. ಏನ್ ಮಾಡಿರಿ ಸರ್ ಕೆಲಸ? ಇಷ್ಟೆಲ್ಲ ಕನ್ಸಿಡರ್ ಮಾಡಿವ್ರಿ, ಮಾಡಿದ್ವಿ ಎಲ್ಲ ವಸ್ತು, ಪೈಪ್ ಲೈನ್ ಹಾಕಿದ್ರಿ. ಖಾಲಿ 1500 ರೂಪಾಯಿ ಕೊಟ್ಟಾರ್ರಿ. 1500 ಕೊಟ್ಟಾರ ಏನ್ ಸರ್? ನೀವು ಹೇಳಿರಿ ಎಷ್ಟು ಸರ್ ಇದು ಕೆಲ್ಸಕ್ಕೆ? 23ಗೆ ಹೇಳಿದ್ರಿ. 25 ಹೇಳಿದ್ರೆ 23 ಕೊಟ್ಟಾರ್ರಿ. ಆಮೇಲೆ ಫೋನ್ ಹಚ್ಚಿದ್ರೆ ಇವತ್ತೇ ತಯಾರಿ ಫೋನ್ ಹಚ್ಚೋದು. ಈಗ ಫೋನ್ ಎಷ್ಟು ದಿನ ಆಯ್ತು ಸರ್ ಫೋನ್ ಹಚ್ಚಲತ್ತಿ? 20 ಡೇಸ್ಲಿಂದ ಫೋನೇ ಹತ್ತಲ್ಲ ಯಾರು. ನೀವು ಬೆಳಿಗ್ಗೆ ನನಗೆ ಹೇಳಿದ್ಮೇಲೆ ನಾನು 2 ಸಲ ಟ್ರೈ ಮಾಡೀನಿ ಸರ್, ಅವ್ರು ಫೋನ್ ರಿಸೀವ್ ಮಾಡಿಲ್ಲ. ಸರಿ ಸರ್, ಈಗ 1500 ಕೊಟ್ರಲ್ಲ ಸರ್, ಇನ್ನ ನಿಮ್ದು ಇನ್ನ ಬರ್ಬೇಕು ದುಡ್ಡು ನಿಮಗೆ. ಮಾಡ್ಯಾರ ಸರ್, ಇದು ಏನು ಕನ್ಸಿಡರ್ ಮಾಡ್ಯಾರ. ಈಗ ಸದ್ಯಕ್ಕೆ ಇವ್ರಿಗೆ ಏನೋ ಪೇಮೆಂಟ್ ಸಿಕ್ಕಿಲ್ಲ ಅಂತ, ಬೇರೆ ಯಾರನ್ನೂ ಎಲೆಕ್ಟ್ರಿಕಲ್ದವ್ರು ಇವ್ರಿಗೆ ಪೇಮೆಂಟ್ ಸಿಗತ್ತನ ನೀವು ಮಾಡಬೇಡ್ರಿ ಸರ್ ಕೆಲಸ. ಯಾರು ಬೇರೆಯವ್ರು ಬಂದ್ ಕೇಸ್ ಎಲೆಕ್ಟ್ರಿಕಲ್ ಕೆಲಸ, ನಾವು ಸೂರ್ಯ ವಿದ್ಯುತ್ ಕಾರ್ಮಿಕರ ಸಂಘದ ಕಡೆಯಿಂದ ಬಂದು ಯಾರಿಗೂ ಈ ಥರ ಮೋಸ ಆದ್ರೂ ನಾವು ಅಲ್ಲಿ ಇರ್ತೇವೆ ಸರ್. ಇದಕ್ಕೆ ಅವ್ರದ್ದು ಏನು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ಮೇಲೆ ಮತ್ತು ನಮ್ಮ ಎಲೆಕ್ಟ್ರಿಷಿಯನ್ದವ್ರು ಬಂದೆ ಇವ್ರದ್ದು ಪೇಮೆಂಟ್ ಸಿಕ್ಕ ಮೇಲೆ ಬೇಕಾದ್ರೆ ನೀವು ಮಾಡಿರಿ ಸರ್. ಸುಮ್ಮನೆ ಬೇರೆಯವ್ರು ಇವ್ರು ಬಂದು ಅಷ್ಟು ಗಾಡಿ ಕನ್ಸಿಡರ್ ಮಾಡ್ಬೇಕಂದ್ರೆ ಮೇನ್ ಕನ್ಸಿಡೇ ಹಾರ್ಡ್ ಕೆಲಸ ಇರ್ತದೆ ಸರ್. ಕನ್ಸಿಡರ್ ಮಾಡಿದಾಗ ಬೇರೆಯವ್ರು ಬಂದು ಮಾಡೋದು ಸರಿ ಕಾಣಲ್ಲ ಸರ್. ನಮ್ಮ ಎಲೆಕ್ಟ್ರಿಷಿಯನ್ದವ್ರು ಒಗ್ಗಟ್ಟು ತೋರ್ಸಮ್ ಸರ್. ಇಲ್ಲಾಂದ್ರೆ ಇದೇ ಥರ ಇವ್ರು ಕನ್ಸಿಡರ್ ಮಾಡ್ಯಾರ, ಈಗ ಅವ್ರು 20 ದಿನ ಆಯ್ತಂತ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಂತ. ಕನ್ಸಿಡರ್ ಆಗತ್ತನ ಅಂದ್ರೆ ಸುಮ್ಮದ ಸರ್ ಎಲೆಕ್ಟ್ರಿಕಲ್ ವರ್ಕ. ಈಗ ನಾವು DC ಅವ್ರಿಗೆ ಒಂದು ಲೆಟರ್ ಕೊಟ್ಟು, ಕಮಿಷನರ್ ಸರ್ಗೆ ಒಂದು ಲೆಟರ್, ಲೇಬರ್ ಕಮಿಷನರ್ಗೆ ಅವ್ರಿಗೆ ಒಂದು ಲೆಟರ್ ಕೊಟ್ಟು ಕೇಸಿ ಇದು ಏನು ಮುಂದೆ ಅವರು ಬೆಳಿಗ್ಗೆನೂ ಅವ್ರಿಗೆ 2 ಸಲ ಫೋನ್ ಮಾಡಿದ್ರು ರಿಸೀವ್ ಮಾಡ್ತಾ ಇಲ್ಲ ಸರ್ ಫೋನ್. ಮತ್ತು ದಯವಿಟ್ಟು ಎಲ್ಲ ಎಲೆಕ್ಟ್ರಿಷಿಯನ್ದವ್ರು ನಿಮ್ದು ಏನೋ ಈ ಥರ ಪ್ರಾಬ್ಲಮ್ ಆದ್ರೆ ಸೂರ್ಯ ವಿದ್ಯುತ್ ಕಾರ್ಮಿಕರ ಸಂಘಕ್ಕೆ ಸಂಪರ್ಕಿಸಿ ಸರ್. ನಾವು ಬಂದು ಇಮಿಡಿಯೇಟ್ಲಿ ಅದು ಏನದ ಆ್ಯಕ್ಷನ್ ತೊಗೊಂಡೇ ತೋರ್ತೇವೆ ಸರ್. ಥ್ಯಾಂಕ್ ಯು ಸರ್.